ಗುಡ್ ಈವ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಜಿ ಕೆ ಯೂಟ್ಯೂಬ್ ಚಾನಲ್. ನೀವು ಈಗಾಗಲೇ ಎಕ್ಸಾಮ್ಸ್ಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ ಓದ್ತಾ ಇದ್ದೀರಾ. ಜೊತೆಗೆ ಇವತ್ತು ನಿಮಗೆಲ್ಲರಿಗೂ ಖುಷಿ ವಿಚಾರ ಏನಂದರೆ ಮತ್ತೆ ನೋಟಿಫಿಕೇಷನ್ ಆಗಿದೆ. ಟೋಟಲ್ ಆಗಿ 1600 ಪೋಸ್ಟ್ಗಳಿಗೆ ಟೋಟಲ್ ಆಗಿ 1600 ಪೋಸ್ಟ್ಗಳಿಗೆ ಈ ನೋಟಿಫಿಕೇಷನ್ ಆಗಿದೆ. ಅದರಲ್ಲಿ 1421 ನಾನ್ ಎಚ್ ಕೆ, ಅಂದರೆ ನಾವು ನೀವೆಲ್ಲ ಇದೀವಲ್ಲ ನಾನ್ ಎಚ್ ಕೆ. ಅದಾದ ನಂತರ ಎಚ್ ಕೆ ಅಥವಾ ಕಲ್ಯಾಣ ಕರ್ನಾಟಕ ಇವರಿಗೆ 179 ಪೋಸ್ಟ್ಗಳು ಎಚ್ ಕೆ ಅದವ್ರಿಗೆ ಕಡಿಮೆ ಇದೆ. ಇಷ್ಟು ನೋಟಿಫಿಕೇಷನ್ ಆಗಿದೆ. ಸೊ ನೀವೆಲ್ಲರೂ ತುಂಬ ಚೆನ್ನಾಗಿ ಓದ್ತಾ ಇದ್ದೀರಿ ಅಂದ್ಕೊತೀನಿ. ತುಂಬ ಚೆನ್ನಾಗಿ ಓದಬೇಕು, ಅವಕಾಶ ಮತ್ತೆ ಸಿಗೋದಿಲ್ಲ ಲೈಫಲ್ಲಿ ಒನ್ ಟೈಮು. ಸೊ ಸಿವಿಲ್ ಸಿವಿಲ್ ತುಂಬ ಚೆನ್ನಾಗಿದೆ, ಅಷ್ಟು ಚೆನ್ನಾಗಿಲ್ಲ ಸರ್, ಹಾಗೇನೂ ಇಲ್ಲ. ಬರೋದು ನಿನಗೂ ನಮಗೂ ಎಲ್ಲರಿಗೂ ಏನು ಅಪಾಯಿಂಟ್ ಆಗ್ತಿರಲ್ಲ 50,000 ಸ್ಯಾಲ್ರಿನ ಯಾವನು ಬಂದಲ್ಲಿ ನಮಗೆ ಕೊಡೋಂಗಿಲ್ಲ. ಸೊ ಇಲ್ಲಿ ನೀವು ತುಂಬ ಹೈಯರ್ ಸ್ಟಡೀಸ್ ಮಾಡಿದರೆ ಅದು ನೀನು ಓದಬೇಕು ಅನ್ನೋರಿಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗಿಂತ ಮುಂದೆ PSI, IPS, IAS, KS ಮಾಡೋರಿಗೆ ಏನಿದು CR ದಿ ಬೆಸ್ಟ್ ಜಾಬು. ಆರಾಮಾಗಿ ನಿಮಗೆ ಟೈಮ್ ಸಿಗುತ್ತೆ, ನೀವು ತುಂಬ ಚೆನ್ನಾಗಿ ಓದ್ಬೋದು. ಇವನ್ ಸಿವಿಲ್ ನಾವಿದ್ದೀವಿ ಸ್ಟೇಷನಲ್ಲಿ, ನಮಗೆ ಟೈಮ್ ಸಿಗೋಲ್ಲ. ಬಟ್ CR ಅವರಿಗೆ ಬೇರೆ ಎಕ್ಸಾಮ್ಸ್ PSI ಬೇರೆ ಎಕ್ಸಾಮ್ಸ್ ಮಾಡಬೇಕಂದ್ರೆ ಟೈಮ್ ಸಿಗುತ್ತೆ. ಸೊ ಒಳ್ಳೆ ಪೋಸ್ಟು, ತಿಂಗಳಿಗೆ 55,000 ಸ್ಯಾಲ್ರಿ ಬರುತ್ತೆ. ಅದಕ್ಕಿಂತ ಏನು ಬೇಕಾಗಿಲ್ಲ. ಅದಕ್ಕೋಸ್ಕರ ನಿಮಗೆ ಒಳ್ಳೆಯ ಪೋಸ್ಟು, ನೀವು ಅಪ್ಲೈ ಮಾಡಿ. ಸೊ ಇದೇನೇನಿದೆ ಟೋಟಲಾಗಿ ಖಾಲಿ ಇರುವಂತಹ 1421 ಪೋಸ್ಟ್ಗೆ ಇನ್ನೂ ನೇಮಕಾತಿ ಆಗಿದೆ. ಸೊ ಇವನ್ನೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಿಮಗೆ ಏನು ಯಾವುದೇ ಒಂದು ವಿಷಯ ಆಗಿರಲಿ, ನಿಮಗೆ ಏನು ಬೇಕು ಅದನ್ನು ಮಾತ್ರ ಅಷ್ಟೇ ನೀವು ತಲೆ ಕೆಡ್ಸ್ಕೋಬೇಕು, ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು. ನೋಡಿ, ಪೊಲೀಸ್ ಇಲಾಖೆಯಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ಗಳ ಇರುವ ಹುದ್ದೆಗಳ ವಿವರ. ನಮಗೆ ಇಂಪಾರ್ಟೆಂಟ್ ಏನು, ಮನಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ದಟ್ ಸ್ಯಾಲ್ರಿ ನೋಡಿ 37,000ದಿಂದ ಸ್ಟಾರ್ಟಿಂಗು. ಅದು DAR ಅಲೋಯನ್ಸ್ ಬೇಕಾದ್ರೆ ನಾವು ಒಂದು ಸಾಧ್ಯ ನಿಮಗೆ ನಮ್ಮ ಸ್ಯಾಲ್ರಿ ಸ್ಲಿಪ್ ಹಾಕ್ತೀನಿ. ಟೋಟಲಾಗಿ ನಿಮಗೆ ಬೈ ಹ್ಯಾಂಡೇ 50,000 ಪ್ಲಸ್ ಬರುತ್ತೆ. ಬೈ ಹ್ಯಾಂಡೇ 50,000 ಬರೋದೇ ತೋರಿಸ್ಬಿಡ್ತೀನಿ ನಿಮಗೆ, ಯಾಕಂದರೆ ಸ್ಯಾಲ್ರಿ ಇಂಪಾರ್ಟೆಂಟು. ಅಷ್ಟಾಯ್ತಾ? ನೆಕ್ಸ್ಟು ಹುದ್ದೆವಾರು ಮತ್ತು ಪ್ರವರ್ಗ ವಿವರಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗಿದೆ ಅಂತ ಇದೆ. ನಾನು ನಿಮಗೆ ಯಾವ ಪೋಸ್ಟಲ್ಲಿ ಎಷ್ಟೆಷ್ಟು ಹುದ್ದೆ ಇದೆ, ನೀವು ಯಾವ ಡಿಸ್ಟಿಕ್ಗೆ ಹಾಕಬೇಕಂತ ನಾನು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಈಗಾಗಲೇ ವಿಡಿಯೋ ಮಾಡಿದ್ದೀನಿ. CRದು ಮಾಡ್ತೀನಿ, ನಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಒಂದು ಸತಿ ಡಿಸ್ಕಷನ್ ಮಾಡಿ ನಾನು ನಿಮಗೆ ಮಾಡ್ತೀನಿ. ವರ್ಕಲ್ಲಿ ಇದ್ದಾರೆಲ್ಲ. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CAR ಅಂದರೆ ಸಿಟಿ ಆರ್ಮ್ಡ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್, DAR ಅಂದರೆ ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್. ಆಯಿತಾ? ಸೊ ಮೊದಲಿದು SSLC ಇತ್ತು, ಇದಕ್ಕೆ ಏನು ಅವ್ರಿಗೆ ಎಲಿಜಿಬಿಲಿಟಿ ಇವಾಗ PUC ಮಾಡಿದ್ದಾರೆ. ಸೊ ಅದಾದ ನಂತರ ನಿಮಗೆ ಎಲಿಜಿಬಿಲಿಟಿ PUC ಎಕ್ಸಾಂಪಲ್ ಇದೆಲ್ಲ ತಲೆ ಕೆಡಿಸ್ಕೊಬೇಡಿ. ಯಾವುದೇ ಮಂಡಳಿ CBSE ಪಾಸ್ ಮಾಡಿರಬೇಕು. ಆಯಿತಾ? CBSE ಅಥವಾ ಆಗಿರಲಿ, ICSE ಆಗಿರಲಿ, ಸ್ಟೇಟ್ ಬೋರ್ಡ್ ಆಗಿರಲಿ, ಇವ್ರ ಕಡೆಯಿಂದ PUC ಅಷ್ಟು. ಜೊತೆಗೆ ಪ್ಲಸ್ಸು ಇಲ್ಲಿದೆ ನೋಡಿ, 2 ವರ್ಷಗಳ ITI ಕೋರ್ಸ್ಗಳು. ಯಾರ್ಯಾರು ITI ಮಾಡಿದ್ದೀರಾ ಅವರು ಪ್ಲಸ್ಸು ಏನು ಮಾಡ್ಕೋಬೇಕು, NIOS ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಅಥವಾ ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಅಥವಾ ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ PUCಗೆ ಸತ್ಸಮಾನ. ಒಂದು ಭಾಷಾ ಕೋರ್ಸ್ ಅಂತ ನಡೆಸ್ತಾರೆ. NIOSನವರು ಅಲ್ಲಿಂದ ಒಂದು ಭಾಷಾ ಕೋರ್ಸ್ ಪಾಸ್ ಮಾಡ್ಕೊಂಡಿರ್ಬೇಕು. ಆಲ್ಮೋಸ್ಟ್ ನೀವು PUC ಇರ್ತೀರ. ಸೊ ಇದು ನೋಟಿಫಿಕೇಷನ್ನು, ಇದು ಎಲಿಜಿಬಿಲಿಟಿ. ಇದನ್ನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಇದು ಮುಗೀತು. ಅದಾದ ನಂತರ ಕಡ್ಡಾಯ ಕನ್ನಡ ಪರೀಕ್ಷೆ. ಇಲ್ಲಿ ನೋಡಿ, ಕಡ್ಡಾಯ ಕನ್ನಡ ಪರೀಕ್ಷೆ ಯಾರು ಬರೀಬೇಕಪ್ಪ ಅಂದರೆ, ನೀವು SSLCಯಲ್ಲಿ ಕನ್ನಡ SSLCಯಲ್ಲಿ ನಿಮ್ಮದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆಗಿರುತ್ತೆ. ಇಂಗ್ಲೀಷ್ ಮೀಡಿಯಮ್ನವ್ರಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಆಗಿರುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ಎಕ್ಸಾಮ್ಸು ಯಾರು ಕನ್ನಡ ಮೀಡಿಯಮಲ್ಲಿ ಓದಿರ್ತೀರ, ನೀವು ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಇದನ್ನು ಬಿಟ್ಟಾಕ್ಬಿಡಿ. ಇದು ನಿಮಗೆ ವಿನಾಯಿತಿ ಇದೆ. ಅಕಸ್ಮಾತ್ ನೀವು ಯಾರು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದಿಲ್ಲ, ನೀವೇನಾದರೂ KPSCಯಿಂದ ಇದುವರೆಗೂ ಅಥವಾ KEAದಿಂದ ಅಥವಾ ಇನ್ಯಾವುದೋ ಪ್ರಾಧಿಕಾರದಿಂದ ಕನ್ನಡ ಭಾಷೆ ಎಕ್ಸಾಮ್ ಕಡ್ಡಾಯ ಕನ್ನಡ ಅಂತ ಒಂದು ಪೇಪರ್ ಇರುತ್ತೆ, ಅದನ್ನೇನಾದರೂ ಪಾಸ್ ಮಾಡಿದರೆ ನೀವು ಮತ್ತೆ ಇಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ಅದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಉತ್ತೀರ್ಣರಾಗಿದ್ದರೆ ಅಂತಹ ಅಭ್ಯರ್ಥಿಗಳು ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ನೀಡತಕ್ಕದ್ದು ಅಂತ. ಆಯಿತಾ? ಇಲ್ಲಿಗೆ ಮುಗೀತು. ಅದರ ಬಗ್ಗೆ SSLC ಕನ್ನಡ ಬಗ್ಗೆ ಜಾಸ್ತಿ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಅದಾದ ನಂತರ ನಿಮಗೆ ಇದು ಜೀವದಾನ ವರದಾನ ಅಂತ ಹೇಳ್ಬೋದು. ಯಾಕೆ ಅಂದರೆ ಆವಾಗ ನಾವು ಅಪ್ಲೈ ಮಾಡಬೇಕಾದ್ರೆ ಬರೀ 28 ವರ್ಷಗಳು ಮಾತ್ರ ಇತ್ತು. GMಗೆ ಬರೀ 28 ವರ್ಷಗಳಿತ್ತು. ಇವಾಗ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ 5 ವರ್ಷ ರಿಲ್ಯಾಕ್ಸೇಷನ್ ಕೊಡಿಸಿದ್ದಾರೆ. 5 ವರ್ಷ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೊಡಿಸಿದ್ದಾರೆ. ಅದಕ್ಕೆ ಟೋಟಲಾಗಿ ಸೊ ನಿಮಗೆ 5 ವರ್ಷ ರಿಲ್ಯಾಕ್ಸೇಷನ್ ಸಿಕ್ಕಿದೆ. ಎಲ್ಲರೂ ಇದನ್ನು ಯೂಸ್ ಮಾಡ್ಕೊಳ್ಳಿ. ತುಂಬ ವರ್ಷಗಳಿಂದ ಕಾಯ್ದಿದ್ದೀರಾ, ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ. ಲೈಫಲ್ಲಿ ಮತ್ತೆ ಈ ಚಾನ್ಸು ಸಿಗೋಲ್ಲ. ಆಯಿತಾ? ನೆಕ್ಸ್ಟು ಇಂಪಾರ್ಟೆಂಟು, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ
ಇದೇ ತಿಂಗಳಲ್ಲಿ 22ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಕೊನೆ ದಿನಾಂಕ ನೆಕ್ಸ್ಟ್ ಮಂತು. ಅದಾದ ನಂತರ ಶುಲ್ಕ ಪಾವತಿ 22 ದಿವಸ ನೀವೇನು ಅಪ್ಲಿಕೇಶನ್ ಹಾಕಿರ್ತೀರ ಅವತ್ತೇ ಹೋಗಿ ನೀವು ಶುಲ್ಕನ ಪಾವತಿ ಮಾಡಿ. ಇವತ್ತು ಆನ್ಲೈನಲ್ಲಿ ಪೇಮೆಂಟ್ ಇದ್ದರೆ ಆನ್ಲೈನಲ್ಲಿ ಪೇಮೆಂಟ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಏನಂದರೆ ನಾನು ನಿಮಗೆಲ್ಲರಿಗೂ ಹೇಳ್ತಿರ್ತೀನಿ, ವೆರಿ ಇಂಪಾರ್ಟೆಂಟ್ ಅಂದರೆ ಈಗಾಗಲೇ ನಾನು ವಿಡಿಯೋ ಮಾಡಿದ್ದೀನಿ ಯಾವ ರೀತಿ ಡಾಕ್ಯುಮೆಂಟ್ಸ್ ಮಾಡಿಸ್ಬೇಕು ಅದು ಎಲ್ಲದ್ರ ಬಗ್ಗೆ. ಆನ್ಲೈನ್ ಅಪ್ಲಿಕೇಶನನ್ನು ನೀವು ದಯವಿಟ್ಟು ನಿಯರೆಸ್ಟ್ ಸೈಬರ್ ಸೆಂಟ್ರಿಗೆ ಹೋಗಿ ಹಾಕಿ. ಏನೋ ಸ್ವಲ್ಪ ದುಡಿಯುತ್ತೆ 150-200 ಉಳಿಯುತ್ತೆ ಅಂತ ಹೇಳಿ ಮೊಬೈಲಲ್ಲಿ ಫ್ರೆಂಡ್ ಹೇಳ್ದೆ ಇನ್ನೊಬ್ಬನಿಗೆ ಹೇಳ್ದಂಗೆ ಅಂತ ಹೇಳಿ ಲೇಜಿ ಮಾಡಿಕೊಂಡು ಮೊಬೈಲಲ್ಲಿ ಏನಾದರೂ ನೀವು ಅಪ್ಲಿಕೇಶನ್ ಹಾಕಿ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಯ್ತು ಮತ್ತೆ ಅಕ್ಸೆಪ್ಟ್ ಮಾಡಲ್ಲ ಅದನ್ನು. ಅದು ನಿಮ್ಮ ಲೈಫ್ ಪ್ರಶ್ನೆ. ತುಂಬ ಕಷ್ಟಪಟ್ಟು ಓದಿರ್ತೀರ, ಹಗಲು ರಾತ್ರಿ ಅಂದೇ ಓದಿರ್ತೀರ, ನಿಮ್ಮ ಲೈಫ್ ಪ್ರಶ್ನೆ. ಸೊ ದಟ್ ಆನ್ಲೈನ್ಗೆ ನಿಯರ್ ಸೈಬರ್ ಸೆಂಟ್ರಿಗೆ ಗೊತ್ತಿರೋರ ಹತ್ರ ಹೋಗಿ ಅಪ್ಲಿಕೇಶನ್ ಹಾಕಿ. ಸೊ ತರಬೇತಿ ಕಾಯಂ ಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ ಇದೇನಿದೆ ತರಬೇತಿ ಅಂತ ಅಂದರೆ 8 ತಿಂಗಳ ಕಾಲ 9 ತಿಂಗಳಾಗುತ್ತೆ. 8 ತಿಂಗಳ ಕಾಲ ನಿಮಗೆ ಮೇನ್ ನಮ್ಮಲ್ಲಿ ಚನ್ನಪಟ್ಟಣ ಅಂತ ಇದೆ. ಅದಾದ ನಂತರ ನಮ್ಮದು ಕಡೂರಲ್ಲಿ ಆಯಿತು ಟ್ರೈನಿಂಗು. ಅದಾದ ನಂತರ ಇವನ್ನು ನಾವು ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಸಿವಿಲ್ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ದೀನಿ. ಅದಾದ ನಂತರ CRBRದು ಮೈಸೂರು CRದು ಸಿವಿಲ್ ಬೆಂಗಳೂರು ಸಿಟಿಲಿ ವರ್ಕ್ ಮಾಡ್ತಾಯಿದ್ದೀವಿ. ಸೊ ದಟ್ 2 GMLನೇ ಆಯಿತಾ. ಈಗ ನಮ್ಮದು ಕಡೂರು PTS. ಅದಾದ ನಂತರ ನಾವು ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಅಂತಾರೆ ಅದಕ್ಕೆ. ಅದಾದ ನಂತರ ಮೇನ್ ಇಂಪಾರ್ಟೆಂಟ್ ಯಲಹಂಕ ಮೇನ್ ಇಂಪಾರ್ಟೆಂಟ್ ಇದೆ. ಆವಾಗ ತರಬೇತಿ. ಇದ್ರ ಬಗ್ಗೆ ನೀವು ಜಾಸ್ತಿ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಇದ್ರ ಬಗ್ಗೆ ಆಯಿತಾ. ಯಾರು ಆನ್ಲೈನ್ ಶುಲ್ಕ ಏನಿದೆ ನೋಡಿ, ಸಾಮಾನ್ಯ ಅರ್ಹತೆ ಇತರ ಪ್ರವರ್ಗಗಳು ಅಂದರೆ ನಮ್ಮ ಟೋಟಲಾಗಿ ಯಾರ್ಯಾರಿದೆ ನೋಡಿ, ಸಾಮಾನ್ಯ GM ಮತ್ತು ಉಳಿದವರು GM. ಅದಾದ ನಂತರ ಪ್ರವರ್ಗ 2A 2B 3A 3B ಇವ್ರಿಗೇನಿದೆ 750 ಇದೆ. ಆಮೇಲೆ SC ST ಅದಾದ ನಂತರ ಕ್ಯಾಟಗರಿ ಫಸ್ಟು ನೀವೇನಿದ್ದೀರಲ್ಲ ಮಾಜಿ ಸೈನಿಕ ಅಭ್ಯರ್ಥಿಗಳು ಟೋಟಲಾಗಿ ನಿಮಗೆ 500 ಇದೆ. ಪಾವತಿ ಶುಲ್ಕವನ್ನು ಹಿಂದಿರುಗಿಸಲಾಗುತ್ತೆ. ಬೇಡ ಬಿಡಪ್ಪ, ನಮ್ಮ ಹುಡುಗ ಸೆಲೆಕ್ಷನ್ ಆಗ್ತಾರೆ. ಸೊ ನೆಕ್ಸ್ಟು ಲಿಖಿತ ಪರೀಕ್ಷೆ ವಿಧಾನ OMR ಮತ್ತು ನಿಮ್ಗೆ ಈಗಾಗಲೇ ಗೊತ್ತದೆ. OMR ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸಾಮ್ಸ್ ಹೋಗಬೇಕಾದ್ರೆ ಎಲ್ಲಿ ಎಕ್ಸಾಮ್ಸ್ ಜಿಲ್ಲಾ ಕೇಂದ್ರಗಳಲ್ಲಿ ಅವ್ರು ನಡೆಸ್ತಾರೆ, ಅವರೇ ನಿಮಗೆ ಕೊಡ್ತಾರೆ ಯಾವ್ಯಾವುದು ಅಂತ. ಎಕ್ಸಾಮ್ಗೆ ಹೋಗಬೇಕಾದ್ರೆ ನೀವು ಆಧಾರ್ ಕಾರ್ಡೇ ತೊಗೊಂಡೋಗಿ. ಈ ಚಾಲನಾ ಪರವಾನಿಗೆ ಅದಾದ ನಂತರ ಅವನ್ನೆಲ್ಲ ತಗೊಳಕ್ಕೆ ಹೋಗ್ಬಿಡಿ. ಯಾಕೆ ಅಂದರೆ ಅದು ಆ ಡೇಟ್ ಮಿಸ್ಟೇಕ್ ಆಗಿದೆ, ಇದು ಇದಾಗಿದೆ ಅಂತ ತಲೆ ನಡೆಸ್ತಾರೆ. ಸೊ ಆಧಾರ್ ಕಾರ್ಡು ವೋಟರ್ ID ಇತ್ತು ಅಂದರೆ ಅವನ್ನ ತಗೊಂಡು ಕೊಡಿ. ಅದಾದ ನಂತರ ನೆಕ್ಸ್ಟು ಸಬ್ಜೆಕ್ಟು ಸಿವಿಲ್ ಎಕ್ಸಾಮ್ಸ್ಗೆ ಹೋದಂಗೆ ಇದು ಎಲ್ಲ ಸೇಮ್ ಇದೆ ಸಬ್ಜೆಕ್ಟ್, ಒಂದು ಲೈನು ಕೂಡ ಇಲ್ಲ. ಸಾಮಾನ್ಯ ಜ್ಞಾನ ವಿಜ್ಞಾನ ಅಂತ ಇದೆ. ಸಾಮಾನ್ಯ GK ಹೊಸತು ಯಾವುದು, ಅದ ನಂತರ ಫಸ್ಟ್ ಮೊದಲು ಯಾವುದು, ಮೊದಲುಗಳು ಅಂತ ಎಲ್ಲ ಬರ್ತಿರ್ತಾವಲ್ಲ ಅವುಗಳು ಯಾವುದು, ಅದಾದ ನಂತರ ಹೈಟು, ಮುಳ್ಳಯ್ಯನಗಿರಿ, ಅದಾದ ನಂತರ ಆಮೇಲೆ ನ್ಯಾಷನಲ್ ಪಾರ್ಕ್ಸು, ಅದಾದ ನಂತರ ಮ್ಯಾಪ್ ಬೇಸ್ಡ್ ವರ್ಕು, ಇವೆಲ್ಲ GK ತುಂಬ ಇದೆ GK. ಸೊ ಈ ಥರ GK ಸಾಮಾನ್ಯ ವಿಜ್ಞಾನ ದಿನನಿತ್ಯದಲ್ಲಿ ನಡೀತಿರ್ತಾವಲ್ಲ ಅದನ್ನು ವಿಜ್ಞಾನದ ಬಗ್ಗೆ ಕ್ವಶನ್ ಕೇಳ್ತಿರ್ತಾರೆ. ಅದಾದ ನಂತರ ಭೂಗೋಳ ಜಿಯೋಗ್ರಫಿ, ಇತಿಹಾಸ, ಭಾರತದ ಸಂವಿಧಾನ ಆ್ಯಂಡ್ ಕಾನ್ಸ್ಟಿಟ್ಯೂಷನು, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ ಅಂದರೆ ನೀವೇನಿದಕ್ಕೆ ಸ್ಪೆಷಲ್ ಬುಕ್ ಓದಬೇಡಿ. ಈ 1947 ಅದಕ್ಕಿಂತ ಮುಂಚಿತವಾಗಿ ಅಂದರೆ ನಾವು ಬ್ರಿಟಿಷರು ನಮ್ಮ ಭಾರತಕ್ಕೆ ಎಂಟ್ರಿ ಆಗ್ತಾರಲ್ಲ ಅಲ್ಲಿಂದ ಅಲ್ಲಿಂದ ಅವ್ರು ಬಂದ ತಕ್ಷಣದಿಂದ ನಮ್ಮಲ್ಲಿ ಭಾರತದ ಮೊದಲ ಸ್ವತಂತ್ರ ಹೋರಾಟ ಅಂತ 1857 ಸ್ಟಾರ್ಟ್ ಆಗುತ್ತಲ್ಲ, ಆ ಕಡೆಯಿಂದ ಈ ಕಡೆ ಏನೇನು ನೀವು ಸ್ಕೂಲ್ ಬುಕ್ಸಲ್ಲಿ ಓದ್ತಿರ್ತೀರ, ಸ್ಕೂಲ್ ಬುಕ್ಸಲ್ಲಿ ಓದೋರು ಅಥವಾ ಹಿಸ್ಟ್ರಿಯಲ್ಲಿ ಮಂಜುನಾಥ್ ಆರ್ ಬುಕ್ಕಲ್ಲಿ ಏನು ಓದ್ತೀರ ಅದನ್ನು ಸ್ವಲ್ಪ ಜಾಸ್ತಿ ಹೈಲೈಟೆಡ್ ಓದ್ಕೊಳ್ಳಿ. ಮಾಡರ್ನ್ ಹಿಸ್ಟ್ರಿ ಅಂತ ಕರೀತಾರೆ ಅದನ್ನು ಹೈಲೈಟಲ್ಲಿ ಓದ್ಕೊಳ್ಳಿ. ಅದಾದ ನಂತರ ಮಾನಸಿಕ ಸಾಮರ್ಥ್ಯ, ಇದನ್ನು ಡೈಲಿ ನೀವು ವರ್ಕ್ ಮಾಡಲೇಬೇಕು, 1 hour ವರ್ಕ್ ಮಾಡಲೇಬೇಕು. ನೈತಿಕ ಶಿಕ್ಷಣ ಒಳಗೊಂಡಲ್ಲಿ ಸಾಮಾನ್ಯ ಇದ್ದೇನೆ, ಇದೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಇದು ಎಂಥ ಕ್ವಶನ್ಸ್ ಇರ್ತಾವಂದರೆ ನೀವು ಕಣ್ಣು ಮುಚ್ಕೊಂಡು ಹೋದರೆ ಪಾಸ್ ಮಾಡ್ತೀರಾ. ಹೆಂಗೆ ಅಂದರೆ ಒಂದು ರಸ್ತೆ ದಾಟಲಿ ಒಂದು ವಯಸ್ಸಾದವರು ಒಬ್ಬ ವ್ಯಕ್ತಿ ಇರ್ತಾರೆ, ರಸ್ತೆ ದಾಟಬೇಕಾದ್ರೆ ಏನು ಮಾಡಬೇಕು, ಈ ಥರ ಕ್ವಶನ್ಸ್ ಇರ್ತಾವೆ. ಇದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ ಆಯಿತಾ. ಕನ್ನಡ ನಾನು ಹೇಳಿದ್ದೀನಿ, ನೀವೆಲ್ಲ ಓರಿ ಮಾಡ್ಕೊಳ್ಳಿ. ಕನ್ನಡ ಮೀಡಿಯಮ್ ಅಥವಾ ಯಾರು ಕನ್ನಡ ಬರೋದಿಲ್ಲ ಅವರಿಗೆ ಇನ್ನೊಂದು ಡೇಟ್ ತಿಳಿಸ್ತಾರೆ. ಸೊ ಒಟ್ಟು ಪ್ರಶ್ನೆಗಳು 100, ಒಟ್ಟು ಅಂಕಗಳು 100. ಅದಾದ ನಂತರ ಇದು ಪೇಪರ್ಗೆ 1.5 ಗಂಟೆಗಳ ಕಾಲ ಇರುತ್ತೆ. ಟೋಟಲಾಗಿ 90 ನಿಮಿಷಗಳನ್ನು ಕೊಡ್ತಾರೆ ಆಯಿತಾ. ಅದು ನಾನು ನಿಮಗೆ ಎಕ್ಸಾಮ್ ಹಾಲು ಹೆಂಗೆ ಅಟೆಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಅದಾದ ನಂತರ ಫಿಸಿಕಲ್ಲು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ, ಮೆಡಿಕಲ್ಲು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಒಟ್ಟು ಪೊಲೀಸ್ ಎಕ್ಸಾಮ್ಸ್ ನಮ್ಮ ಹುಡುಗರು ಆಯ್ಕೆ ಆಗಬೇಕು, ನಮ್ಮ ಜೂನಿಯರ್ಸ್ ಆಗಿ ಬರಬೇಕು ಅನ್ನೋದೇ ನಮ್ಮ ಆಸೆ. ಅದಾದ ನಂತರ ಋಣಾತ್ಮಕ ಅಂಕಗಳು ವೆರಿ ಇಂಪಾರ್ಟೆಂಟು. 0.25 ಅಂದರೆ ನೀವು 1 2 3 4 ಈ 4 ಕ್ವಶನ್ನು ರಾಂಗ್ ಮಾಡಿದರೆ ನೀವು ಒಂದು ಕ್ವಶನ್ನ ರೈಟ್ ಮಾಡಿರ್ತೀರಲ್ಲ, ಇವೆಲ್ಲ ರಾಂಗ್ ಮಾಡಿರ್ತೀರ, ಇದು ಒಂದು ಕ್ವಶನ್ ರೈಟ್ ಮಾಡಿರ್ತೀರ. ಸೊ ನೀವು ರೈಟ್ ಮಾಡಿದ ಕ್ವಶನ್ ಕೂಡ ಹೋಗುತ್ತೆ. ಇದನ್ನೇ ಸಿಂಪಲ್ಲಾಗಿ ಇಷ್ಟೇ ಆಯಿತಾ. ಇನ್ನೊಂದು ಏನು ಮಾಡ್ತದೆ ಅಂದರೆ ಪ್ರತಿ ನೀವೆಲ್ಲ OMR ಶೀಟ್ ನೋಡಿದರೆ 1 2 3 4 ಅಂತ ಶೇರ್ ಮಾಡೋದಿತ್ತು ಮೊದಲು, ಈ ಥರ ಶೇರ್ ಮಾಡೋದಿತ್ತು. ಯಾವುದು ನಿಮಗೆ ಆಗಿಲ್ಲ
ಗೊತ್ತಿಲ್ಲ ಅಂದರೆ ಸುಮ್ಮನೆ ಬಿಟ್ಟು ಬರ್ತಾಯಿದ್ರಿ. ಇವಾಗ ನೀವು ಅದನ್ನು ಶೇರ್ ಮಾಡಲೇಬೇಕು. ಗೊತ್ತಿಲ್ಲ ಅನ್ನೋದ್ರೆ ಐದನೇ ಆಪ್ಷನ್ ಅಂತ ಒಂದು ಕೊಟ್ಟಿರ್ತಾನೆ, ಅದಕ್ಕೆ ಗೊತ್ತಿಲ್ಲ ಅಂತ ಹಿಂಗೆ ಶೇರ್ ಮಾಡಬೇಕು. ಗೊತ್ತಿಲ್ಲ ಅಂತ ಬರೆಯೋದಲ್ಲ, ಶೇರ್ ಮಾಡಬೇಕು. ದೇಹದ ಆಡಳಿತ ಮತ್ತು ಶೈಕ್ಷಣಿಕ ವಿವರ ಈಗಾಗಲೇ ನಿಮಗೆ ಗೊತ್ತಿದೆ, ನಾನು ವಿಡಿಯೋ ಮಾಡ್ತೀನಿ. ಫಿಸಿಕಲಲ್ಲಿ ನಮ್ಮ ಟ್ರೈನಿಂಗಲ್ಲಿ ಹೈಯೆಸ್ಟ್ ನಾನೇ ರನ್ನಿಂಗು ಟೋಟಲಾಗಿ ನಾನು ನಿಮಗೆ ಗೊತ್ತಿರೋ ಹಾಗೆ ಫಿಸಿಕಲಲ್ಲಿ ರನ್ನಿಂಗ್ನ 5 ನನ್ನ ಫಿಸಿಕಲ್ ಕಾಪಿ ಕೂಡ ನಾನು ಹಾಕ್ತೀನಿ ರನ್ನಿಂಗ್ದು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ. ಫಿಸಿಕಲ್ದು 5 ನಿಮಿಷ 53 ಸೆಕೆಂಡ್ಗೆ, ಇನ್ನೊಂದು 47 ಸೆಕೆಂಡ್ಗೆ, ಇವಾಗ ಮಾಡ್ತಿರೋ ವರ್ಕು 6 ನಿಮಿಷ 2 ಸೆಕೆಂಡ್ಗೆ. ಟೋಟಲಾಗಿ ನಾನು 6 ನಿಮಿಷದಲ್ಲೇ ಓಡ್ಬಿಡ್ತೀನಿ ಯಾವುದೇ ಇದ್ದರೆ. ಅದನ್ನ ಹೆಂಗೆ ಓಡೋದು 6 ನಿಮಿಷದಲ್ಲಿ ಅನ್ನೋದು ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ದಟ್ ಇವಾಗ ಇನ್ನೊಂದು ಏನು ಕೊಟ್ಟಿದ್ದೆ ನೋಡಿ ಇಲ್ಲಿ, ಸಹಿಷ್ಣುತೆ, ದೇಹದ ಆಡಳಿತ ಮತ್ತು ಸಹಿಷ್ಣುತೆ ಅಂದರೆ ಫಿಸಿಕಲ್ ಟೆಸ್ಟು. ಅದಕ್ಕೆ ಫಿಸಿಕಲ್ ಟೆಸ್ಟ್ಗೆ 1:5 ಇದು ಮಾಡ್ತಾರಂತೆ. ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ತಯಾರಿಸಲಾಗುವುದು. 1.5 ಅನುಪಾತದಂತೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳು ದೇಹದ ಆಡಳಿತ ಮತ್ತು ಸಹಿಷ್ಣುತೆ ಪರೀಕ್ಷೆಗಳಲ್ಲಿ ಅರ್ಹರಾಗದಿದ್ದಲ್ಲಿ ಮುಂದಿನ ಇವು ಏನು 1.2 ಅವ್ರು ಏನಾದರೂ ಸೆಲೆಕ್ಷನ್ ಮಾಡಿರ್ತಾರಲ್ಲ, ಅವ್ರು ಯಾರು ಫಿಸಿಕಲ್ ಪಾಸ್ ಆಗಿಲ್ಲ ಅಂದರೆ ಇನ್ನೂ ಒಂದು 1:5 ಅದನ್ನು ಮಾಡ್ತಾರೆ, ಮತ್ತು ಇನ್ನೊಂದು ಕರೀತಾರಂತೆ. ಬಟ್ ನನ್ನ ಪ್ರಕಾರ ಇಲ್ಲೇ ಪಾಸ್ ಆಗಿಬಿಡ್ತಾರೆ ನಮ್ಮ ಹುಡುಗರು ಯಾರಿಲ್ಲ, ಆ ಥರ ಪಾಸ್ ಆಗ್ತಾರೆ. ನಿಮ್ಮ ಲಕ್ ಏನಾದರೂ ಇದ್ದರೆ ಇನ್ನೊಂದು ಸತಿ ಅವರು ಇನ್ನೂ ಇತ್ತಂದರೆ 1:5 ಮಾಡ್ತಾರೆ. ಟೋಟಲ್ 1:10 ಆ ಥರ ಮಾಡಿ ಮಸ್ತ್ ಇವರು ಆಗಲಿಲ್ಲ 1:10 ಕರೆಯಲ್ಲ, ಇದರಲ್ಲಿ 100% ಆಗೇ ಆಗ್ತಾರೆ. ಇದು ಆಯಿತಾ. ಇದಾದ ನಂತರ ಲಿಖಿತ ಪರೀಕ್ಷೆ 1.2 ಅಡಿಯಲ್ಲಿ ಅರ್ಹಗೊಂಡ ಅಭ್ಯರ್ಥಿಗಳು ದೇಹದ ಪರೀಕ್ಷೆ ಅದೆಲ್ಲ ಇರುತ್ತೆ, ಅದನ್ನೇ ಹೇಳಿದೆ. ಅದಾದ ನಂತರ ಫಿಸಿಕಲ್ಲು 168 ಮೀಟ್ರು, ಇದು 160 ಸೆಂಟಿಮೀಟ್ರ್ ಹೈಟ್ ಇರಬೇಕು. ಅದಾದ ನಂತರ ನಾರ್ಮಲ್ ಚೆಸ್ಟ್ ಅಳತೆ ಮಾಡಿದಾಗ 86 ಸೆಂಟಿಮೀಟ್ರ್ ಇರಬೇಕು. ಎಕ್ಸ್ಪ್ಯಾಂಡ್ ಹಿಂಗೆ ಬಾಯಿ ಬಿಗಿ ಹಿಡಿದು ಹಿಂಗೆ ಉಬ್ಬಿಸಿದಾಗ 586 + 5 91 ಈ ಥರ ಎಕ್ಸ್ಪ್ಯಾಂಡ್ ಆಗಬೇಕು. ಅರ್ಥ ಆಯ್ತಾ. ಅರಣ್ಯದವರು ನೋಡ್ಕೊಳ್ಳಿ, 5 ಸೆಂಟಿಮೀಟ್ರ್ ಕನಿಷ್ಠ ವಿಸ್ತಾರಗಳೊಂದಿಗೆ ಸಂಪೂರ್ಣ ಹಿಗ್ಗಿಸಿದಾಗ 75 ಇದನ್ನು ಆಗಬೇಕು. ಸೊ ಪುರುಷ ಅಭ್ಯರ್ಥಿಗಳು ಏನಿದೆ ಈ ಫಿಸಿಕಲ್ ಟೆಸ್ಟ್ಗೆ 1600 ಮೀಟ್ರು 6 ನಿಮಿಷ 30 ಸೆಕೆಂಡಲ್ಲಿ ಪಾಸ್ ಮಾಡಲೇಬೇಕು. 1 ಸೆಕೆಂಡ್ ಹೆಚ್ಚು ಕಡಿಮೆ ಆದರೂ ನಿಮ್ಮನ್ನು ಔಟ್, ಹೊರಗಡೆ ಇಡ್ತಾರೆ. ಉದ್ದ ಜಿಗಿತ ಅಂದರೆ ಲಾಂಗ್ ಜಂಪ್ 3.8. ಈ ಲಾಂಗ್ ಜಂಪ್ ಹೈ ಜಂಪ್ ಎರಡರಲ್ಲಿ ಒಂದು ಮಾಡಬೇಕು, 2 ಅಲ್ಲ ಆಯಿತಾ. ಇದರಲ್ಲಿ 2ರಲ್ಲಿ 1 ಆಯಿತಾ. ಆಮೇಲೆ ಹೈಟು ಇದು ಪ್ರತಿ ಸಾರಿ ಇದು ಯಾವುದಪ್ಪ, ಲಾಂಗ್ ಜಂಪ್ಗೂ ಮತ್ತು ಹೈ ಜಂಪ್ಗೂ 3 ಅವಕಾಶಗಳಿರುತ್ತೆ. 3 ಅವಕಾಶದಲ್ಲಿ 1 ಮಾಡಬೇಕು. ಫಸ್ಟ್ನೇ ಸತಿ ಮಾಡ್ಕೊಂಬಿಡಿ. ಇದನ್ನು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಇದ್ರ ಬಗ್ಗೆ. ಗುಂಡಿ ಎಸೆತ ನಮ್ಮ ಹಳ್ಳಿ ಹುಡುಗರು ಎಲ್ಲ ಇರ್ತೀರ, ಗುಂಡಿ ಎಸೆತ ಅಲ್ಲ, ದೊಡ್ಡ ಗುಂಡೆ ತಂದ್ರೆ ಅದನ್ನು ತೊಗೊಳ್ತಾರೆ, ಏನು ಸಮಸ್ಯೆ ಇಲ್ಲ, ಅದನ್ನು ಆರಾಮಾಗಿ ಮಾಡ್ತಾರೆ. ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೋಗ್ಬೇಡಿ. ಅದಾದ ನಂತರ ನೆಕ್ಸ್ಟು ನಿಮಗೆ ದೇಹದ ಆಡಳಿತ ಪರೀಕ್ಷೆ ಎಲ್ಲ ಮುಗಿದ ಮೇಲೆ ಫಿಸಿಕಲ್ ಟೆಸ್ಟ್ ಮೇಲೆ 1:2 ಮಾಡಿ ಮೆಡಿಕಲಿಗೆ ಕಳಿಸ್ತಾರೆ. ಅದಾದ ನಂತರ ಮೆಡಿಕಲ್ ಬಗ್ಗೆ ಇವಾಗಲಿಂದನೇ ಆ ಮೆಡಿಕಲ್ಗೆ ಹೋಗಿ ಅವ್ರ ಹತ್ರ ಚೆಕ್ ಮಾಡಿಸೋದು, ಇವ್ರ ಹತ್ರ ಚೆಕ್ ಮಾಡಿಸೋದ್ರ ಬಗ್ಗೆ ಏನು ಯೋಚನೆ ಮಾಡಿಬಿಡಿ. ಅದು ನಿಮ್ಮದು ಮೆಡಿಕಲ್ ಪಾಸ್ ಆಗ್ತೀರ. ಒಂದು ನಾನು ಕ್ಲಿಯರ್ ಮೆಡಿಕಲಲ್ಲಿ ಏನು ಕೊಡ್ತೀನಿ ಅಂದರೆ, ಯಾವುದು ಇದ್ದರೆ ಆಗಲ್ಲ ಅಂದರೆ, ನೀವು ಕಲರ್ ಬ್ಲೈಂಡ್ ಇದ್ದರೆ ದಯವಿಟ್ಟು ನೀವು ಎಕ್ಸಾಮ್ ಪ್ರಿಪೇರ್ ಮಾಡಬೇಡಿ, ಬೇರೆ ಎಕ್ಸಾಮ್ಸ್ನ ದಯವಿಟ್ಟು ಓದಿ. ಕಲರ್ ಬ್ಲೈಂಡ್ ಏನಿದ್ರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅವ್ರು ತೊಗೊಳ್ಳೋದಿಲ್ಲ, ಇದು ಶತಸಿದ್ಧ. ಉಳಿದಿದ್ದೆಲ್ಲ ಅಂದ್ರೆ ನಿಮಗೆ ಗೊತ್ತಾಗುತ್ತೆ, ಪರೀಕ್ಷೆಯಲ್ಲಿ ಪಾಸ್ ಆಗ್ತೀರಾ. ಯಾಕಂದರೆ ನಮ್ಮದು ನೀಟಾಗಿ ನಡೆಸ್ತಾರೆ ಎಕ್ಸಾಮ್ಸ್ನ, ಮೆಡಿಕಲ್ ಟೆಸ್ಟು. ಡೋಂಟ್ ವರಿ, ಎಕ್ಸಾಮ್ ಪಾಸ್ ಆಗ್ತೀರಾ. ಅದಾದ ನಂತರ ದೃಷ್ಟಿ ಇವೆಲ್ಲ ತಲೆ ಕೆಡ್ಸೋಕ್ಕೆ ಹೋಗ್ಬೇಡಿ, ಶ್ರವಣ ಇವೆಲ್ಲ ತಲೆ ಕೆಡ್ಸೋಕ್ಕೆ ಹೋಗ್ಬೇಡಿ. ಮೆಡಿಕಲ್ದು ಇಷ್ಟೇ, ಒಂದು ಕಲರ್ ಬ್ಲೈಂಡ್ನೆಸ್ ಇರಬಾರ್ದು. ಅಷ್ಟು ಆಯಿತಾ. ಅದಾದ ನಂತರ ನೆಕ್ಸ್ಟ್ ಮೀಸಲಾತಿ ಪ್ರಮಾಣಗಳು. ನಾನು ಈಗಾಗಲೇ ನಿಮಗೆ ಯೂಟ್ಯೂಬಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡಿದ್ದೀನಿ. ಮೀಸಲಾತಿ ಪ್ರಮಾಣ ಪತ್ರ ಕನ್ನಡ ಮೀಡಿಯಮ್ನ ಹೆಂಗೆ, ಅದಾದ ನಂತರ ಗ್ರಾಮೀಣ ಮಾಧ್ಯಮನ ಹೆಂಗೆ ಮಾಡಿಸ್ಬೇಕು. ಅದಾದ ನಂತರ ನೀವೇನಾದ್ರು ಮದುವೆ ಆಗಿರೋ ಹೆಣ್ಮಕ್ಳು ಏನಾದರೂ ಆಧಾರ್ ಕಾರ್ಡ್ ಇತ್ತು ಅಂದರೆ, ಹೆಣ್ಮಕ್ಳದ್ದು ಇರಲಿಲ್ಲ ಇಲ್ಲಿ, ಇನ್ನೊಂದು ಗಂಡು ಮಕ್ಳದ್ದು ಮಾತ್ರ ಇರುತ್ತೆ. ಅದನ್ನು ನಾವು ವಿಡಿಯೋದಲ್ಲಿ ಮಾಡಿದ್ದೆ, ಸಿವಿಲ್ನವರು ಹೆಣ್ಮಕ್ಳಿಗೋಸ್ಕರ. ಸೊ ಮೀಸಲಾತಿ ಪ್ರಮಾಣ ಪತ್ರನ ಯಾವ ರೀತಿ ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೇಕು, ಅದನ್ನು ಎಲ್ಲಿ ಫಾರ್ಮೇಟ್ ಸಿಗುತ್ತೆ, ಪ್ರತಿಯೊಂದನ್ನು ನಾನು ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ನೀವು ನೋಡ್ಕೊಂಬನ್ನಿ. ಅದಾದ ನಂತರ ಗ್ರಾಮೀಣ ಮೀಸಲಾತಿ ಕನ್ನಡ ಮೀಡಿಯಮ್ಮು ಪ್ರತಿಯೊಂದನ್ನು ಎಲ್ಲದನ್ನ ಹಾಕಿದ್ದೀನಿ. ಅದಾದ ನಂತರ ಆಧಾರ್ ಕಾರ್ಡು ಎಲ್ಲದನ್ನು ನಾನು ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ದಟ್ ಅದಾದ ನಂತರ ನಾನು ನಿಮಗೆ ಒಂದು ಲಾಸ್ಟಿಗೆ ಒಂದು ಎಲ್ಲೆಲ್ಲಿ ಯಾವ್ಯಾವ ಡಿಸ್ಟ್ರಿಕ್ಕಿಗೆ ಹಾಕಬೇಕು ಅನ್ನೋದನ್ನು ವಿಡಿಯೋ ಮಾಡ್ತೀನಿ. ಅದರಲ್ಲಿವರೆಗೂ ಕಾಯ್ತಾರೆ. ಜೊತೆಗೆ ನೀವು ತುಂಬ ಚೆನ್ನಾಗಿ ಹೋದ್ರಪ್ಪ. ನಾವು 14-15 ಅವರ್ಸು ಬೇರೆ ಎಕ್ಸಾಮ್ಸ್ಗೆಲ್ಲ ಓದಿದ್ವಿ, ನಾವು ಕೂತ್ಕೊಂಡು ಒಂದು ಸ್ಟಡಿ ಚೇರ್ ಮೇಲೆ. ಇವಾಗ ನಾವು ಕೂಡ ಹಳ್ಳಿ ಹುಡುಗರೆ, ಅದು ಟಫ್ನೆಸ್ ಇದೆಯಲ್ಲ, ರಗಡ್ನೆಸ್ಸು ಬರಬೇಕು ಓದಬೇಕಾದ್ರೆ. ಯಾನ್ ಗುರು ನಾನು ಮಾಡ್ತೀನಿ, ಯಾವ ಲೆಕ್ಕ ಮಾರಾಯ ನಾನು ಮಾಡ್ತೀನಿ ಅನ್ನೋ ಲೆವೆಲಿದ್ದರೆ ಅರ್ಧ ಗೆದ್ದಂಗೆ ಅಂತೆ. ಸೊ ಹಾಗೆ ನೀವೆಲ್ಲರೂ ಓದ್ತಿದ್ರೆ ತುಂಬ ಚೆನ್ನಾಗಿ ಓದಿ. ಅದಾದ ನಂತರ ಸೆಲೆಕ್ಟನ್ನು ಆಗ್ತೀರಾ. ಇನ್ನೂ ಮುಂದೆ KSISF ಬರುತ್ತೆ, ಆಮೇಲೆ KSRP ಬರುತ್ತೆ. ಅಲ್ಲಿವರೆಗೂ ನೀವು ತುಂಬ ಚೆನ್ನಾಗಿ ಓದ್ತಾರೆ, ಅಪ್ಲಿಕೇಶನ್ ಬರೀತಾ ಇರಿ, ಆಗ್ತೀರಾ.
ಸೊ ಮುಂದಿನ ಏನೋ ಮಾಹಿತಿ ಬೇಕಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ನಾನು ಅಪ್ಡೇಟ್ ಮಾಡಿದ್ದು ನಿಮಗೆ ಬರುತ್ತೆ. ಆಮೇಲೆ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ತಿಳಿಸ್ಕೊಡಿ. ಸುಮ್ಮನೆ ಬೇರೆ ಬೇರೆ ವಿಡಿಯೋ ಮಾಡಿ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾವುದೇ ಒಂದು ವಿಷಯದ ಮೇಲೆ ನಾವು ಅದನ್ನು ಟೀಸ್ ಮಾಡ್ತಿದೆ ಅಂದರೆ ಆಲ್ರೆಡಿ ನಾವು ಅದರಲ್ಲಿ ಇರಬೇಕು, ಅನುಭವವೇ ದೊಡ್ಡ ಪಾಠಶಾಲೆ ಅಂತ ಆ ಥರ. ಸೊ ಥ್ಯಾಂಕ್ ಯು ನಿಮ್ಮ ಟೈಮ್ ಕೊಟ್ಟು ನೋಡಿದ್ದಕ್ಕೆ. ಅಪ್ಲಿಕೇಶನ್ ಹಾಕ್ಕೊಳ್ಳಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಟೈಮ್ ಟೇಬಲ್ ಬರ್ಕೊಂಡು ಓದಿ. ಥ್ಯಾಂಕ್ ಯು.